ವಾಯುದೇವರ ನೈವೇದ್ಯವನ್ನು ಸ್ವೀಕಾರ ಮಾಡಬಹುದೇ ಅಥವಾ ಮಾಡಬಾರದೇ? ಸ್ವೀಕಾರ ಮಾಡಬೇಕು ಅಂತಂದರೆ ಪ್ರಮಾಣ ಏನು ಅಂತ ಪ್ರಶ್ನೆ. ಅದಕ್ಕೆ ವಾಮನ ಪುರಾಣ ಈ ರೀತಿಯಾಗಿ ಉತ್ತರವನ್ನು ಕೊಡ್ತಾ ಇದೆ. ಪವಿತ್ರಂ ಪವಮಾನಸ್ಯ ಭುಕ್ತಶೇಷಂ ಜಗದ್ಗುರೋಃ ಭುಂಜೀತ ಭಕ್ತಿಭಾವೇನ ಭಕ್ತಿಜ್ಞಾನ ವಿವರ್ಧನಂ ವಾಯೂಪಭುಕ್ತ ನೈವೇದ್ಯಂ ನ ಗ್ರಾಹ್ಯಮಿತಿ ಯೋ ವದೇತ್ ಸ ಭುಕ್ತ್ವಾ ನರಕಾನ್ ಘೋರಾನ್ ಚಂಡಾಲೋ ಭುವಿ ಜಾಯತೆ ಎಂಬುದಾಗಿ ಹೇಳಿದ್ದಾರೆ. ವಾಯುದೇವರ ನೈವೇದ್ಯ ಅತ್ಯಂತ ಪರಮ ಪವಿತ್ರವಾಗಿರುವಂತಹದ್ದು, ಜ್ಞಾನ ಭಕ್ತಿಗಳನ್ನು ಬೆಳೆಸುವಂತಹದ್ದು. ಆದ್ದರಿಂದಾಗಿ ವಾಯುದೇವರ ನೈವೇದ್ಯವನ್ನು ಸ್ವೀಕಾರ ಮಾಡ್ತಾ ಇರುವಾಗ ಭಕ್ತಿ ಭಾವದಿಂದ ಸ್ವೀಕಾರ ಮಾಡಬೇಕು. ಯಾರು ವಾಯುದೇವರ ನೈವೇದ್ಯವನ್ನು ಸ್ವೀಕಾರ ಮಾಡುವುದಿಲ್ಲ ಎಂಬುದಾಗಿ ಹೇಳುತ್ತಾರೆಯೋ ಅವರು ಘೋರವಾಗಿರತಕ್ಕಂತಹ ನರಕಗಳನ್ನು ಪಡಿತಾರೆ. ನರಕಗಳನ್ನು ಅನುಭವಿಸಿದ ಮೇಲೆ ಭೂಮಿಯ ಮೇಲೆ ಚಂಡಾಲರಾಗಿ ಹುಟ್ಟುತ್ತಾರೆ ಎಂಬುದಾಗಿ ಹೇಳಿದ್ದಾರೆ. ಆದ್ದರಿಂದಾಗಿ ವಾಯುದೇವರ ತೀರ್ಥವಾಗಲಿ ಅಥವಾ ವಾಯುದೇವರ ನೈವೇದ್ಯವಾಗಲಿ ಅವಶ್ಯವಾಗಿ ಎಲ್ಲರೂ ಕೂಡ ಗ್ರಹಣ ಮಾಡಬೇಕು.